ಆಗಲೇ ಹೇಳ್ದಂಗೆ ನಾನು ಲಾಸ್ಟ್ ವೀಡಿಯೋ ನಾನು ಊರಲ್ಲಿ ಮಾಡಿ ಹಾಕಿದ್ದೆ. ಊರಲ್ಲಿದ್ದೆ ಅವಾಗ, ಊರಲ್ಲೇ ಜಾಬ್ ಮಾಡಿಕೊಂಡು ಅಲ್ಲೇ ಒಂದು ಕಂಪ್ನಿಲಿ ಕೆಲಸ ಮಾಡ್ಕೊಂಡಿದ್ದೆ. ಇವಾಗ ಲಾಸ್ಟ್ 1.5 ತಿಂಗಳಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೀನಿ. ಇಲ್ಲಿ ಒಂದು ಕಂಪ್ನಿಲಿ ಜಾಬ್ ಆಯಿತು. ಸೊ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಬಂದೆ. ನನಗೆ ಆ ಕೆಲಸಕ್ಕೂ ಈ ಕೆಲಸಕ್ಕೂ ಡಿಫ್ರೆನ್ಸ್ ಅರ್ಥ ಆಗಿದ್ದೇನಂತ ಹೇಳಿದ್ರೆ, ನಾನು ಹಿಂದೆ ಏನು ಕೆಲಸ ಮಾಡ್ತಿದ್ದೆ ಅಲ್ಲಿ ಕೆಲಸ ಮಾತ್ರ ಹೆಂಗಿತ್ತು ಅಂದರೆ, ಅಲ್ಲಿದ್ದಾಗ ಎದುರುಗಡೆನೇ ಬಾಟ್ಲಲ್ಲಿ ನೀರಿದ್ರೂ ಅದನ್ನು ಕುಡಿಯೋಕ್ಕೆ ನೆನಪಾಗ್ತಾ ಇರಲಿಲ್ಲ. ಅಷ್ಟೊಂದು ಕೆಲಸಗಳಿತ್ತು, ಅಷ್ಟೊಂದು ಹೆವಿ ವರ್ಕ್ ಇತ್ತು. ಆದರೆ ಇವಾಗ ಬಂದಿರೋ ಕೆಲಸದಲ್ಲಿ ಕೆಲಸ ಅಲ್ಲಿದ್ದಿದ್ದು ಕೆಲಸದ್ದು ಅರ್ಧನೂ ಕೆಲಸ ಇಲ್ಲ. ಇವಾಗ ಎದುರುಗಡೆ ಇರೋ ನೀರಲ್ಲ, ಜೊತೆಗೆ ಬಿಟ್ಟೋಗಿರೋ ಹುಡುಗಿರೋ ನೆನಪಾಗ್ತಾರೆ. ಬರೀ ಇಂಥದೆಯ ಆ ಥರ ಆಗಿದೆ. ಅಷ್ಟೊಂದು ಕೆಲಸವಿಲ್ಲದ ಕೆಲಸ ಆಗೋಗಿದೆ. ಸೊ ನಿಜವಾಗ್ಲೂ ಇವಾಗ ಕಂಪ್ಯಾರಿಟಿವ್ಲಿ ಆ ಕೆಲಸ ತುಂಬ ಬೆಟರ್ ಅನಿಸುತ್ತೆ. ಯಾಕಂದರೆ ಬ್ಯುಸಿ ಇರ್ತಿದ್ವಿ, ಟೈಮ್ ಪಾಸ್ ಆಗ್ತಿತ್ತು, ಫ್ರೀ ಇರ್ತಿರಲಿಲ್ಲ. 5 ನಿಮಿಷನೂ ಫೋನ್ ಕೂಡ ಮುಟ್ಟೋಕ್ಕಾಗ್ತಾ ಇರಲಿಲ್ಲ. ಇವಾಗ ಅಂದರೆ ಕೆಲಸನೇ ಇಲ್ಲಂಗೆ ಆಗೋಗ್ಬಿಟ್ಟಿದೆ. ಕೆಲಸ ಅಂದರೆ ತಗೊಳ್ಳೋ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡೋದಷ್ಟಾದರೂ ಕೆಲಸ ಇರಬೇಕು. ಕೆಲಸನೇ ಇಲ್ಲದಿರೋ ಕೆಲಸಕ್ಕೆ ಸಂಬಳ ಕೊಡ್ತಾರೆ. ಅದು ಯಾವ ಥರ ಕೊಡ್ತಾರೋ ನನಗಂತೂ ಗೊತ್ತಿಲ್ಲ. ತುಂಬ ಕಷ್ಟ ಆಗೋರು ಈ ಥರ ಆದರೆ. ನೋಡೋಣ ಏನಾಗುತ್ತೆ. ಹೋಗ್ತಾ ಹೋಗ್ತಾ ಕೆಲಸ ಜಾಸ್ತಿ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ವೆಯ್ಟ್ ಮಾಡೋಣ. ಮಗ ಟೀ ಕುಡಿಲ್ಲ ಇನ್ನು? ಟೀ ಕುಡಿಲ್ಲ ಅಂದು. ಶ್ರೀ ಗಣೇಶ್ ಉಪಹಾರ ಸ್ಟ್ಯಾಂಡಿಂಗ್ ಕಡೆ ಕೂಕಂಕಿಲ್ಲ ಆಯಿತಾ. ನಮಗೆ ಅತಿ ಮುಖ್ಯವಾಗಿ ಸಿಟ್ಟಿಂಗ್ ವ್ಯವಸ್ಥೆ ಬೇಕೇ ಬೇಕು. ಶ್ರೀ ಗಣೇಶ್ ಉಪಹಾರ ಹೊಸಕೋಟೆ. ಇಂತೆ ಹೋಗಾದ್ರೆ ನೀನೆಂತ ಹೆಣ್ಣ? ಮಸಾಲೆ ದೋಸೆ ಒಂದು ಪ್ಲೇನ್ ದೋಸೆ ರೆಡಿ ಆಗ್ತಲ್ಲ. A few minutes later. ಏನೇ ನಿನ್ನ ಕೆಲಸಕ್ಕೆ ಜನ ಇಟ್ಕೊಂಡಿದ್ದೇನಿಲ್ಲ, ಬ್ಯಾಗ್ ತಂದ್ಕೊಡೋಕೆ, ಹೆಲ್ಮೆಟ್ ತಂದ್ಕೊಡೋಕೆ. ಇದು ಆಕ್ಚುಲಿ ಚೆನ್ನಾಗಿರೋ ಅಲ್ಟಿ ಸಪ್ಲೈ ಇರ್ಬೋದಿಲ್ಲ. ಕೊಡ್ತೀನಿ ಇದು ಪ್ಲೇನ್ ದೋಸೆ. ಯಾರು ಕೊಟ್ಟದ್ದು? ಎಲ್ಲ ಹುಡುಗಿ ಕೊಟ್ಟಿರ್ತಾರೆ ಅಷ್ಟೇ. ನಾನು ಚಾ ತಗೋಬೇಕೀಗ. ಊಟ ಮಾಡ್ತೀನಿ ಅಷ್ಟ ಬಾಕಿ ಬಿಟ್ಟಿದ್ದಾರೆ. ಜಾಲಿ ಜಾಲಿ ಎಲ್ಲ ರಿಸ್ಕ್ ಅಂತ ಕಾಲ. ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ಥರನೇ ಕಾಣಿಸ್ತಿದೆ. ಪೆಟ್ರೋಲ್ ಬಂಕ್ ಥರನೇ ಕಾಣಿಸ್ತಿದೆ. ಪವರ್. ಏನು ಮಾಡ್ತಿದ್ದೀರಾ? ಟೆಸ್ಟಿಂಗಾ? ಚೆಕ್ ಮಾಡಿಸಿದ್ರಾ? $260. ಇದು ಯಾವ ಗಾಡಿ ಗುರು? ಹಾಂ ಇಲ್ಕಣ, ನಿನ್ನೆ 210 ರೂಪಾಯಿದು ಹಾಕಿದೆ, ಇವತ್ತು ಈಗ 260 ರೂಪಾಯಿ. ಟೋಟಲ್ 470 ರೂಪಾಯಿದು ಹಾಕಿದ್ರು ಒಂದು ಕಡ್ಡಿ ಮೇಲೆ ಬರಲ್ಲ ಮಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಉಡುಪಿ ವೈಭವ. ನಮ್ಮ ಲೈಫಲ್ಲಿ ಆಗೋದು ಇಂಥದ್ದೇ ಗುರು.
ಯಾರೋ ಒಳ್ಳೆ ಹೋಟೆಲ್ ಬೇಕು ಅಂತ ಹುಡುಕ್ತಿದ್ವಿ. ಅಲ್ಲಿ ಯಾವುದೋ ಹೋಟೆಲ್ ಸಿಕ್ತು ಅಂತ ಹೋದ್ವಿ. ಬಟ್ ಇಲ್ಲೊಂದು ಒಳ್ಳೆ ಹೋಟೆಲ್ ಇತ್ತು, ಉಡುಪಿ ವೈಭವ. ಇದೇ ಥರ ಆಪರ್ಚುನಿಟಿಗಳು ತುಂಬ ಸಲ ತಪ್ಪಿಸ್ಕೊಂಡಿದ್ದೀವಿ ಆತುರದಲ್ಲಿ. ಸೊ ನೀವು ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ಹಿಂದೆ ಯಾರೋ ಅದು ಅರ್ಥ ಆಯ್ತು ಅನ್ಸುತ್ತೆ. ಕಣ್ಣೇಟಿಗಿಂತ ನಿನ್ನ ಕಲ್ಲೇಟು ಜೋರಾಗಿ ಅಲ್ಲ ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ನಡುಗಿದೆ ಗಡಗಡ ಗಂಗಮ್ಮ ಅನ್ನ ಎದೆಯಲ್ಲಿ ಡವ 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 ಕೇಳಮ್ಮ. ಇಲ್ಲ ಅಲ್ಲ ಅಂದೆ ಮತ್ತೆ ನಾ ಅಲ್ಲೇ ಲೆಫ್ಟ್ ಹಾಕೊಂಡೆ ಅಲ್ಲ ಅಂದ್ಯಪ್ಪ ನೀನು. ಹಾಂ ಅಯ್ಯ ನಿನ್ನ ಮಹಾಪರಾಧ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇದ್ರಲ್ಲ ಈ ರೋಡಲ್ಲ, ಹೈವೇ NH. ನಡ್ಕೋಬೇಕಷ್ಟೇ ಇಲ್ಲಿಂದ. ಯಾವ ಕಡೆ? ಲೆಫ್ಟ್ ರೈಟ್ ಸ್ಟ್ರೈಟ್? ಹಾಂ ನಮ್ಮ ಗಾಡಿ ಕೈ ಕೊಡ್ತಾ ಐತೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಆಟೋ ಫ್ರೀಕ್ AJ ಇದೆಲ್ಲೋ ಕೇಳಿದೇನಲ್ಲ, ಆಟೋ ಫ್ರೀಕ್ AJ. ಹಲೋ ಫ್ರೆಂಡ್ಸ್, ಕೊನೆಗೂ ನಾವು ಇಲ್ಲಿಗೆ ಬಂದ್ವಿ. ಕೈಲಾಸ ಪರ್ವತ ಏನಂದೆ ಇನ್ನೊಂದ್ಸಲ ಸಾರಿ ಕೈಲಾಸಗಿರಿ, ಕೈಲಾಸ ಪರ್ವತ ಅಲ್ಲ, ಕೈಲಾಸ ಪರ್ವತ ಇಲ್ಲಿರೋದಲ್ಲ, ಇದು ಕೈಲಾಸಗಿರಿ ಅಂತೆ. ಸೊ ಇಲ್ಲಿ ಕೆಲಸ ನಡೀತಿದೆ. ಬರೀ ಬೆಟ್ಟ ಗುಡ್ಡ ಪರ್ವತಗಳೇ ಕಾಣಿಸ್ತಿದೆ. ಕಲ್ಲಿನ ಪರ್ವತ ಇದು, ದೊಡ್ಡದಿದೆ, ಆ್ಯಕ್ಚುಲಿ ತುಂಬ ದೊಡ್ಡದಿದೆ. ನೀವು ಇಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಇಲ್ಲ ಗೊತ್ತಾಯಿಲ್ಲ ನೋಡಿ. ದೊಡ್ಡದಿದೆ ಇದು. ಇಲ್ಲಿ ಬರೀ ಕಲ್ಲುಗಳ ಬೆಟ್ಟ ಇದೆ ಅಷ್ಟೇನೆ. ಸೊ ಇಲ್ಲಿ ಒಂದು ದೇವಸ್ಥಾನ ಕಟ್ತಿದ್ದಾರೆ ಒಳಗಡೆಯಿಂದ. ಈ ಪರ್ವತನ ಕೊರೆದು ದೇವಸ್ಥಾನ ಮಾಡ್ತಾ ಇದ್ದಾರೆ. ಸುರಂಗ ಮಾಡ್ತಾ ಇದೆ ಇಲ್ಲಿ ದೊಡ್ಡದಾಗಿ ಶಿವಲಿಂಗ ಮಾಡ್ತಾ ಇದ್ದಾರೆ. ಶಿವಲಿಂಗನ ಕಲ್ಲಲ್ಲಿ ಕೊರಿತಾ ಇದ್ದಾರೆ, ಸಿಂಗಲ್ ಸ್ಟೋನಲ್ಲಿ.